ಮೊನ್ನೆ ಅಷ್ಟೇ ಪ್ರಧಾನಿ ನರೇಂದ್ರ ಮೋದಿಯವರು ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಸಮಾರಂಭಕ್ಕೆ ಬಂದರು. ಈ ವೇಳೆಯಲ್ಲಿ ಅವರು ಬಂದಿದ್ದ ಕಗ್ಗಲೀಪುರದ ತಾದಗುಣಿ ಬಳಿ ರಸ್ತೆ ಮಾರ್ಗದಲ್ಲಿ ಕಗ್ಗಲೀಪುರದ ತಾದಗುಣಿ ಬಳಿ 2 ಜಿಲೆಟಿನ್ ಕಡ್ಡಿಗಳು ಸಿಕ್ಕಿವೆ. ಜಿಲೆಟಿನ್ ಕಡ್ಡಿ ಯಾಕೆ ಬಳಸ್ತಾರಪ್ಪ ಅಂದರೆ, ಒಂದು ಜಿಲೆಟಿನ್ ಕಡ್ಡಿ ಇಟ್ಟರೆ ಇಡೀ ಕಲ್ಲು ಬಂಡೆಗಳು ಏನೋ ಇಡೀ ಗುಡ್ಡನೇ ಸ್ಫೋಟಿಸ್ಬೋದು. ಅಂಥ ಒಂದರಲ್ಲಿ ಒಂದು ಸ್ಕಾರ ಸ್ಫೋಟಿಸೋಕ್ಕಲ್ಲ, ಈಜು ಹೋಗ್ಬಿಡುತ್ತೆ, ಸೆಕೆಂಡಲ್ಲಿ ಸುಟ್ಟೋಗ್ಬಿಡುತ್ತೆ. ಪ್ರಧಾನಮಂತ್ರಿ ಇಲ್ಲ ಆಗ್ಬಿಡ್ತಾರೆ, ಮಾಜಿ ಪ್ರಧಾನಮಂತ್ರಿ ಆಗ್ಬಿಡ್ತಾರೆ, ದಿವಂಗತ ಪ್ರಧಾನಮಂತ್ರಿ ಆಗ್ತಾರೆ. ಸೊ ಇಂಥ ಒಂದು ಪ್ರಯತ್ನ ಅದು ಅಲ್ಲಿ 2 ಜಿಲೆಟಿನ್ ಕಡ್ಡಿ ಇರ್ತಲ್ಲ, ಅಲ್ಲಿ ಇದು CCTV ಇಲ್ವಂತೆ. CCTV ಇಲ್ವಂತೆ ಅಲ್ಲಿ 7 ಸ್ವಲ್ಪ ಪತ್ತೆ ಆಗಿದ್ದಾರೆ. ಆಮೇಲೆ ಅದಕ್ಕೆ ತಮಿಳ್ನಾಡು ಲಿಂಕ್ ಇದೆ ಅಂತೆ, ತಮಿಳ್ನಾಡು ಲಿಂಕು. ಈಗ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೋರಮಂಗಲ ಪೊಲೀಸರು ಒಬ್ಬ ಲೋಹಿತ್ ಎಂಬ ಆರೋಪಿಯನ್ನು ವಶಪಡಿಸ್ಕೊಂಡು, ಇನ್ನೊಬ್ಬ ವಿಚಿತ್ರ ವ್ಯಕ್ತಿ, ಇವನು ಯಾವ ಡ್ರಿಂಕ್ಸ್ ಮಾಡ್ತಿದ್ದಂತೆ, ಏಕಾಏಕಿ ಕುಡಿದ್ಬಿಟ್ಟು ಒಬ್ಬನೇ ಕೂಗಾಡ್ತಿದ್ದ ರಸ್ತೆಯಲ್ಲಿ ಅಂತ ಹೇಳಿದ್ರು ಪೊಲೀಸರು. ಹೀಗಾಗಿ ಇವನೇ ಇಟ್ಟಿದ್ದೀನೋ ಇನ್ನು ಬೇರೆ ಇಟ್ಟಿದ್ರು ಅಂತ ಗೊತ್ತಿಲ್ಲ. ತಂಗಿ ಮುಂದುವರಿದೆ, ತಮಿಳ್ನಾಡಿಗೆ ಹೋಗಿದ್ದಾರೆ ಪೊಲೀಸರು. ಆಮೇಲೆ ಈಗ ಅಡಿಗೆ ಎಣ್ಣೆ ಬೆಲೆ 138 ರೂಪಾಯಿ ಇತ್ತು, 141 ರೂಪಾಯಿ ಇದೆ, 141 ರೂಪಾಯಿ. ಪಾಮಾಯಿಲು ಇನ್ನು ಬೇರೆ ಎಲ್ಲ ಹೇಳೋದು ಜಾಸ್ತಿ ಇದೆ. ಹಾಗೆ ಅಡಿಗೆ ಎಣ್ಣೆ ಕಮ್ಮಿ ಬಳಸಿ ಅಂತ ಹೇಳಿದ್ದಾರೆ ನರೇಂದ್ರ ಮೋದಿ. ಸರಿ, ಮುಂದೆ ಕಮ್ಮಿ ಬಳಸಬೇಕು ಬಿಸಿಲಿಗೆಲ್ಲ. ಆಮೇಲೆ ಈಗ ಚಿನ್ನ ತೊಗೊಬಿಡಿ ಕರೆಸಿಬಿಡಿ 1 ವರ್ಷ ಅಂತ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಚಿನ್ನ ತೊಗೊಬಿಡಿ, ದೇಶದ ಮೇಲೆ ಹೊರೆ ಆಗತ್ತೆ ಅಂತ ಹೇಳಿದ್ದಾರೆ. ಚಿನ್ನ ಆಟ ಆಡ್ತಿದ್ದಾರಲ್ಲ ಈ ಅಮೇರಿಕಾ ಮುಸ್ಲಿಮಂತ ರಾಷ್ಟ್ರಗಳು, ಅಂದರೆ ಅವರು ದೊಡ್ಡ ನಮ್ಮದು ಆರ್ಥಿಕ ಚೆನ್ನಾಗಿದೆ, ಬಟ್ ಅದು ಬಲಾಢ್ಯ ದೇಶ, ಜಗತ್ತಿನ ಅತಿ ಹೆಚ್ಚು ಚಿನ್ನ ಹೊಂದಿರೋ ದೇಶ ಅಮೇರಿಕಾ. ಅದಕ್ಕೆ ಚಿನ್ನ ಕಲಿಸ್ಬೇಡಿ 1 ವರ್ಷ ಅಂತ ಹೇಳಿದರೆ ಭಾರತಕ್ಕೆ ದೇಶಕ್ಕೆ ಹೊರೆ ಆಗತ್ತಂತ. ಆಮೇಲೆ ಇಲ್ಲಿ GP ಎಲೆಕ್ಷನ್ ನಡೀತಿದೆ. BJP ಎಲೆಕ್ಷನ್ ಜೂನ್ 14ರಿಂದ 24ರೊಳಗೆ. ಅದಕ್ಕೆ ಈಗ ಬೆಂಗಳೂರಿನಲ್ಲಿ ಈಗ ಈ BJP ಚುನಾವಣಾ ಸಿದ್ಧತೆ ನಡೆಸ್ತಿದೆ. B. ವಿಜೇಂದ್ರ, BL ಸಂತೋಷು, R. ಅಶೋಕು ಸೇರಿದಂತೆ ಎಲ್ಲರೂ ಸಭೆ ನಡೆಸಿ ಏನು ಮಾಡಬೇಕು, ನಾವು ಹೆಂಗೆ ಅಭ್ಯರ್ಥಿಗಳು ಆಯ್ಕೆ ಮಾಡಬೇಕು ಅಂತ ಚರ್ಚೆ ನಡೆಸ್ತಿದ್ದಾರೆ. ಈ ಕಡೆ ಮುಖ್ಯಮಂತ್ರಿ ಹೋದ ದೆಹಲಿ ತಲುಪೋ ಸಾಧ್ಯತೆ ಇದೆ. 1 ವಾರದೊಳಗೆ ಇನ್ನೂ ಆಗಿಲ್ಲ, 1 ವಾರದೊಳಗೆ ನೇಮಕ ಮಾಡ್ಕೋಬೇಕು. ಮುಂಗಾರು ಮಳೆ ಬರೋವರೆಗೂ, ಮುಂಗಾರು ಮಳೆ ಬರೋ ಒಳಗೆ ಯಾರು ಮುಖ್ಯಮಂತ್ರಿ, ಸಿದ್ದರಾಮಯ್ಯ, DK ಶಿವಕುಮಾರ್, ಪರಮೇಶ್ವರ್ ಅಥವಾ ಬೇರೆ ಯಾರು ಅಂತ ತೀರ್ಮಾನ ತಗೊಳ್ಳೇಬೇಕು. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯವರು, ಇಲ್ಲಾಂದರೆ ಪ್ರಿಯಾಂಕಾ ಗಾಂಧಿ. ಎಲ್ಲ ಭಾಳ ಕಷ್ಟ. ಇಲ್ಲಾಂದರೆ ಸಕ್ಕರವೇ ಒಡಿಸ್ಸಾಗಿ ಪಾಪ್ಯುಲೇಷನ್ ಬಂದು ಆಶ್ಚರ್ಯ ಇಲ್ಲ. ಏನು ಬೇಕಾದ್ರೆ ಆಗ್ಬೋದು. DK ಶಿವಕುಮಾರ್ ಏನು ಬೇಕಾದ್ರೆ ಮಾಡಿ,